गीता महात्मे आश्चर्यवत् पश्यति कश्चिदेनम् आश्चर्यवद्वदति तथैव चान्यः आश्चर्यवच्चैनमन्यः शृणोति श्रुत्वाप्येनं वेद न चैव कश्चित्. ಯಾರೋ ಒಬ್ಬ ಮಹಾಪುರುಷನು ಈ ಆತ್ಮನನ್ನು ಆಶ್ಚರ್ಯದಿಂದ ನೋಡುತ್ತಾನೆ ಮತ್ತು ಹಾಗೆಯೇ ಬೇರೆ ಯಾರೋ ಮಹಾಪುರುಷನು ಇದರ ತತ್ವವನ್ನು ಆಶ್ಚರ್ಯದಂತೆ ವರ್ಣಿಸುತ್ತಾನೆ. ಬೇರೆ ಯಾರೋ ಅಧಿಕಾರಿ ಪುರುಷನು ಇದನ್ನು ಆಶ್ಚರ್ಯದಂತೆ ಕೇಳುತ್ತಾನೆ ಮತ್ತು ಕೆಲವರಾದರೋ ಕೇಳಿಸಿಕೊಂಡವರೂ ಕೂಡ ಇದನ್ನು ಅರಿಯಲಾರರು. ಹೇಗೆ ಮನುಷ್ಯನು ಲೌಕಿಕ ವಸ್ತುಗಳನ್ನು ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳ ಮೂಲಕ ಇದೇ ಬುದ್ಧಿಯಿಂದ ನೋಡುತ್ತಾನೋ, ಆತ್ಮ ದರ್ಶನವು ಹಾಗೆ ಇರುವುದಿಲ್ಲ. ಆತ್ಮವನ್ನು ನೋಡುವುದು ಅದ್ಭುತ ಮತ್ತು ಅಲೌಕಿಕವಾಗಿದೆ. ಯಾವಾಗ ಏಕಮಾತ್ರ ಚೇತನ ಆತ್ಮನಿಂದ ಬೇರೆಯಾದ ಯಾವುದರ ಅಸ್ತಿತ್ವವಿರುವುದಿಲ್ಲವೋ ಆ ಸಮಯದಲ್ಲಿ ಆತ್ಮವು ಸ್ವತಃ ತನ್ನ ಮೂಲಕ ತನ್ನನ್ನೇ ನೋಡುತ್ತದೆ. ಆ ದರ್ಶನದಲ್ಲಿ ದ್ರಷ್ಟ, ದೃಶ್ಯ ಮತ್ತು ದರ್ಶನ ಈ ತ್ರಿಪುಟಿ ಇರುವುದಿಲ್ಲ. ಆದ್ದರಿಂದ ಅದು ನೋಡುವುದು ಆಶ್ಚರ್ಯದಂತೆ ಕಾಣುತ್ತದೆ. ಯಾವ ಮಹಾಪುರುಷರು ಪರಮಾತ್ಮ ತತ್ವವನ್ನು ಬಹಳ ಚೆನ್ನಾಗಿ ತಿಳಿದವರಾಗಿದ್ದಾರೋ ಮತ್ತು ವೇದಶಾಸ್ತ್ರಗಳನ್ನು ಬಲ್ಲವರಾಗಿದ್ದಾರೋ ಅವರೇ ಆತ್ಮ ತತ್ವದ ವರ್ಣನೆಯನ್ನು ಮಾಡಬಲ್ಲರು. ಅದರ ವರ್ಣನೆ ಮಾಡುವುದೂ ಸಹ ಆಶ್ಚರ್ಯದಂತೆ ಇರುತ್ತದೆ. ಆತ್ಮದ ವರ್ಣನೆ ಅಲೌಕಿಕವಾಗಿದೆ ಮತ್ತು ಅದ್ಭುತವಾಗಿದೆ. ವಾಸ್ತವದಲ್ಲಿ ಆತ್ಮವು ವಾಣಿಯ ವಿಷಯವಲ್ಲದ ಕಾರಣ ಸ್ಪಷ್ಟವಾದ ಶಬ್ದಗಳಲ್ಲಿ ಮಾತಿನ ಮೂಲಕ ಅದರ ವರ್ಣನೆ ಸಾಧ್ಯವಾಗಲಾರದು. ಆತ್ಮದ ವರ್ಣನೆಯನ್ನು ಕೇಳುವ ಸದಾಚಾರಿಯು ಶುದ್ಧ ಚಿತ್ತದವನು, ಶ್ರದ್ಧಾವಂತನೂ ಆದ ಆಸ್ತಿಕ ಪುರುಷನೂ ಕೂಡ ಕೇವಲ ವಿರಳನಾಗಿಯೇ ಇದ್ದಾನೆ ಮತ್ತು ಅವನು ಕೇಳುವುದು ಸಹ ಆಶ್ಚರ್ಯದಂತೆ ಇದೆ. ಆ ತತ್ವವು ಮೊದಲು ಎಂದೂ ಕೇಳಿದ್ದಾಗಲಿ ಅಥವಾ ತಿಳಿದದ್ದಾಗಲಿ ಆಗಿರಲಿಲ್ಲ ಹಾಗೂ ಯಾವುದೇ ಲೌಕಿಕ ವಸ್ತುವಿನೊಡನೆ ಅದರ ಸಮಾನತೆ ಇರುವುದಿಲ್ಲ. ಈ ಕಾರಣದಿಂದ ಅವನಿಗೆ ತುಂಬಾ ಅದ್ಭುತವಾಗಿ ಕಾಣುತ್ತದೆ ಹಾಗೂ ಅವನು ಆ ತತ್ವವನ್ನು ತನ್ಮಯನಾಗಿ ಕೇಳುತ್ತಾನೆ ಮತ್ತು ಕೇಳಿ ಮುಗ್ಧನಂತೆ ಆಗುತ್ತಾನೆ. ಇದೇ ಅವನು ಆಶ್ಚರ್ಯದಂತೆ ಕೇಳುವುದಾಗಿದೆ. ಈ ಆತ್ಮ ತತ್ವವನ್ನು ತಿಳಿಯುವುದು ಅನಧಿಕಾರಿಗಳಿಗೆ ಬಹಳ ದುರ್ಲಭವಾಗಿದೆ ಎಂದು ಭಗವಂತ ಇಲ್ಲಿ ಹೇಳಿದ್ದಾನೆ. ಹರಿ ಓಂ.